ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಾವು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಎಗಟಿಪುರ ಈ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯವು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಎಗಟಿ ಸಮೀಪದ ಪುರದಲ್ಲಿದೆ. ಈ ದೇವಾಲಯದ ವಿಶಿಷ್ಟವೇನೆಂದರೆ ಗಂಗೆಯ ಸ್ವರೂಪದಲ್ಲಿ ಶಿವನು ಭೂಮಿಯಲ್ಲಿ ನೆಲೆಸಿರುವುದು ಇದರ ಒಂದು ಪುಣ್ಯಕ್ಷೇತ್ರವೆಂದು ಕರೆಸಿಕೊಳ್ಳಲು ಕಾರಣವಾಗಿದೆ. ಈ ದೇವಾಲಯವು ವೇದಾವತಿ ನದಿಯ ದಡದಲ್ಲಿದ್ದು ಶಿವಲಿಂಗದಲ್ಲಿ ಗಂಗೆಯು ಉದ್ಭವವಾಗುವುದು ಈ ದೇವಾಲಯದ ವೈಶಿಷ್ಟ್ಯವಾಗಿದೆ. ಈ ದೇವಾಲಯವನ್ನು 1919ರಲ್ಲಿ ವೀರಶೆಟ್ಟಿಗೌಡ ನಿರ್ಮಾಣ ಮಾಡಿದರೆಂದು ಹೇಳಬಹುದು. ಈ ದೇವಾಲಯದ ಒಂದು ಪುರಾತನವಾದಂತಹ ಹಿನ್ನೆಲೆಯನ್ನು ಹೊಂದಿದೆ. ವೇದಾವತಿ ನದಿಯ ದಡದಲ್ಲಿ ಅರತೊಳಲು ಎಂಬ ಗ್ರಾಮವಿತ್ತು. ಅಲ್ಲಿ ವೀರಶೆಟ್ಟಿಗೌಡ ಪಾರ್ವತಿ ಎಂಬ ದಂಪತಿಗಳಿದ್ದರು. ಅವರು ಆರ್ಥಿಕವಾಗಿ ಸಂಪನ್ನರಾಗಿದ್ದರೂ ಅವರಿಗೆ ಸಂತಾನ ಭಾಗ್ಯ ಇರಲಿಲ್ಲ. ಅವರ ಬಳಿ ಕಪಿಲೆ ಎಂಬ ಗೋವು ಇತ್ತು. ಅದು ಕರುವನ್ನು ಹಾಕಿತ್ತು. ಆದರೆ ಆ ಗೋವು ಕರುವಿಗೆ ಹಾಲನ್ನು ನೀಡುತ್ತಿರಲಿಲ್ಲ. ಇದನ್ನು ಕಂಡುಹಿಡಿಯಲು ಗೌಡರು ವೀರಪ್ಪನಿಗೆ ನೇಮಕ ಮಾಡುತ್ತಾರೆ. ಒಂದಿನ ಸಂಜೆ ಕಪಿಲೆ ವೇದಾವತಿಯ ಎಡದಂಡೆಯಲ್ಲಿ ಇರುವಂತಹ ಹುತ್ತಕ್ಕೆ ಹಾಲನ್ನು ಸುರಿಸುತ್ತಿರುತ್ತಾಳೆ. ಇದನ್ನು ನೋಡಿದಂತಹ ವೀರಪ್ಪ ರಾಜನನ್ನು ಕರೆದುಕೊಂಡು ಬಂದು ನೋಡಲು ಹೇಳುತ್ತಾರೆ. ರಾಜನು ಆಶ್ಚರ್ಯಗೊಂಡು ಆಳುಗಳನ್ನು ಕರೆಸಿ ಆ ಹುತ್ತವನ್ನು ಅಗೆಸುತ್ತಾರೆ. ಆ ಹುತ್ತದಲ್ಲಿ ದೊಡ್ಡ ಸರ್ಪವೊಂದು ಇತ್ತು. ಅದನ್ನು ಕಂಡಂತಹ ರಾಜ ಭಯಗೊಂಡಿದ್ದು ಸರ್ಪಮಂಡಲವನ್ನು ಹಾಕಿಸಿ ಪೂಜೆ ಮಾಡುತ್ತಾರೆ. ಇದರಿಂದ ಸರ್ಪವು ಶಾಂತವಾಗುತ್ತದೆ. ಅದು ನಂತರ ಉತ್ತರ ದಿಕ್ಕಿಗೆ ಹಾದು ಹೋಗುತ್ತದೆ. ಇದೇ ಜಾಗದಲ್ಲಿ ಒಂದು ಶಿವಲಿಂಗವೊಂದು ಉದ್ಭವವಾಗುತ್ತದೆ. ಆ ಶಿವಲಿಂಗದ ಹಿಂದೆ 4 ಅಂಗುಲ ಗುಂಡಿಯಲ್ಲಿ ಗಂಗೆಯು ಉದ್ಭವಿಸುತ್ತದೆ. ಲಿಂಗದ ಈಶಾನ್ಯ ದಿಕ್ಕಿನಲ್ಲಿ ಬಂಡೆಯೊಂದು ಜಡೆಯಾಕಾರದಂತೆ ಕಾಣುತ್ತದೆ. ಅದೇ ದಿನ ಜಂಗಮ ರೂಪದಲ್ಲಿ ವೀರಶೆಟ್ಟಿಗೌಡರ ಕನಸಿನಲ್ಲಿ ಬಂದು ದೇವಾಲಯವು ನಿರ್ಮಾಣ ಮಾಡಬೇಕೆಂದು ಹೇಳಲಾಗುತ್ತದೆ. ಹೀಗೆ ದೇವಾಲಯ ನಿರ್ಮಾಣವನ್ನು ಮಾಡಿ ಆ ದೇವಾಲಯಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಹೆಸರಿಡುತ್ತಾರೆ. ಇದರಿಂದಾಗಿ ಅವರಿಗೆ ಸಂತಾನ ಭಾಗ್ಯವು ದೊರೆಯುತ್ತದೆ. ನಂತರ ಹರಿಹರ ಸೋಮೇಶ್ವರರು ಇದರ ನಿರ್ಮಾಣ ಕಾರ್ಯವನ್ನು ಮಾಡುತ್ತಾರೆ. ಇವರಿಗೂ ಕೂಡ ಸಂತಾನ ಭಾಗ್ಯ ದೊರೆಯುತ್ತದೆ. ಆ ಕಾಲದಿಂದ ಇಂದಿನವರೆಗೂ ನಂಬಿ ಬಂದವರಿಗೆ ರಕ್ಷಿಸುತ್ತಾರೆ ಎಂದು ತಿಳಿಯಬಹುದು. ಮಕ್ಕಳಾಗದವರು ಈ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಹರಕೆ ಹೊತ್ತಿದರೆ ಸಂತಾನ ಭಾಗ್ಯವನ್ನು ಪಡೆಯುತ್ತಾರೆ ಎಂದು ತಿಳಿಯಬಹುದು. ಪ್ರತಿನಿತ್ಯ ಮಲ್ಲಿಕಾರ್ಜುನ ಸ್ವಾಮಿಯ ನಾಮಸ್ಮರಣೆ ಮಾಡುವುದರಿಂದ ಭಕ್ತರನ್ನು ರಕ್ಷಿಸುತ್ತಾನೆ. ಮಾಲ್ಗುಣ ಶುದ್ಧ ಮಘ ನಕ್ಷತ್ರದಂದು ಮಲ್ಲಿಕಾರ್ಜುನ ಸ್ವಾಮಿಯ ರಥೋತ್ಸವ ನಡೆಯುತ್ತದೆ. ಇದನ್ನು ಹೆಗಟಿ ಹುಣ್ಣಿಮೆ ಎಂದಲೂ ಕರೆಯುತ್ತೇವೆ. ಈ ದಿನದಂದು ಶಿವಲಿಂಗದ ಹಿಂಭಾಗದಲ್ಲಿ ಗಂಗೆಯು ಉದ್ಭವವಾಗುತ್ತದೆ. ಈ ದೇವಾಲಯ ಹೊರನೋಟವು ವಿಶಾಲವಾಗಿದ್ದು ನಕ್ಷತ್ರಾಕಾರವನ್ನು ಹೊಂದಿದೆ ಎಂದು ತಿಳಿಯಬಹುದು. ಈ ದೇವಾಲಯದಲ್ಲಿ ಚೌಡೇಶ್ವರಿ ದೇವಾಲಯ, ಅಂತರಘಟ್ಟಮ್ಮ, ಗಣಪತಿ, ಆಂಜನೇಯ, ನವಗ್ರಹ ದೇವರುಗಳು, ನಾಗಬನ ಹಾಗೂ ದೇವಾಲಯದ ಮುಂಭಾಗದಲ್ಲಿ 25 ಅಡಿ ಎತ್ತರದ ಶಿವಪ್ರತಿಮೆಯು ಸುಂದರವಾಗಿದೆ. ಹಾಗೆಯೇ ಸುಂದರವಾದಂತಹ ಉದ್ಯಾನವನ ಹಾಗೂ ವಸತಿ ಗೃಹಗಳನ್ನು ನಾವು ನೋಡಬಹುದಾಗಿದೆ. ಈ ರೀತಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ದರ್ಶನವನ್ನು ತಿಳಿಯಬಹುದು.